ನಮಸ್ಕಾರ ಗುರು. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳಿಗೆ. ಹರೇ ನಮಾಚಾರ. सुमतिभिरनुमेजं शुभ्रकाजं सखाजं सुखमयमनपाजं मुक्त्युपाजं विमाजं द्रहजमहममेजं ध्येजमाम्नाजगेजं सतजमसदजेजं श्रीसहाजं भजेजम् अञ्जनासुरसान्निध्यात् विजयेन विराजितम् अजितप्रीतिजनकं भजेऽहं विजयध्वजम् तपस्वाध्याय शुश्रूषा कृष्णपूजारतं मुनिं विश्वेशमिष्टतं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। जन्माद्यस्य यथोन्वयादितरतश्चार्थेष्वभिघ्नस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। ॐ स्वस्त्यस्तु सताम् अशेष सन्मङ्गलानि भवन्तु। सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मष अपनोदनपटुतरे श्रीमद्भागवते महापुराणे द्वितीयस्कन्धे सप्तमाध्याये अद्य कथानुवादे सति किंचित् पूर्वकथानुवादः। ಇದುವರೆಗೆ ಭಗವಂತನ ಅನುಗ್ರಹವನ್ನ ಪಡಿಬೇಕು ಅಂತಾದ್ರೆ ಭಗವಂತನ ಬಗ್ಗೆ ತಿಳಿಬೇಕು. ತಿಳ್ಕೊಳ್ಳೋರು ಯಾರು ಇಲ್ವಲ್ಲ. ಯಾಕೆ ಪೂರ್ತಿ ದೇವರ ಪರಿಚಯವನ್ನ ಯಾರ್ ತಾನೇ ಪಡ್ಕೊಳ್ಳಿಕ್ ಸಾಧ್ಯ? ಬ್ರಹ್ಮದೇವರಿಗೂ ಆಗ್ಲಿಲ್ಲ, ಲಕ್ಷ್ಮೀ ದೇವಿಗೂ ಆಗ್ತಾ ಇಲ್ಲ ಅಂದ್ಮೇಲೆ ಇನ್ ಯಾರಿಗ್ ಸಾಧ್ಯ? ಹಾಗಾದ್ರೆ ಯಾರು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗ್ಲೇಬಾರ್ದು. ಆದ್ರಿಂದ ಯಾರು ಇದಾರ ಭಗವಂತನ ಮಹಿಮೆಯನ್ನ ತಿಳ್ಕೊಂಡಿರೋರು, ಭಗವಂತನ ಅನುಗ್ರಹವನ್ನ ಪಡೆದಿರೋರು ಯಾರಾದ್ರೂ ಇದಾರ ಅಂದ್ರೆ ಹೌದು ಇದಾರೆ. ಅವರನ್ನೆಲ್ಲ ಬ್ರಹ್ಮದೇವರೇ ತಾವು ಹೆಸರಿಟ್ಟು ಹೇಳ್ತಾರೆ, ಇಂತಿಂತವ್ರು ಇಂತಿಂತವ್ರು ಅಂತ ಹೇಳ್ತಾರೆ. ಅದನ್ನ ಈಗ 43ನೇ ಶ್ಲೋಕದಿಂದ ಪ್ರಾರಂಭವನ್ನ ಮಾಡ್ತಾರೆ. ಈಗ 43ನೇ ಶ್ಲೋಕ. ವೇದಾಹಮಂಗ ಪರಮಸ್ಯ ಹಿ ಯೋಗಮಾಯಾಂ ಯೂಯಂ ಭವಶ್ಚ ಭಗವಾನಥ ದೈತ್ಯವರ್ಯಃ ಪತ್ನಿ ಮನೋಸ್ಸ ಚ ಮನುಸ್ತದಪತ್ಯಭೂತಾಃ ಪ್ರಾಚೀನ ಬರ್ಹಿ ಋಭುರಂಗವುತಧ್ರುವಶ್ಚ. ಹಾಗಾದ್ರೆ ಆ ಜ್ಞಾನಿಗಳು ಯಾರು? ಭಗವಂತನ ಅನುಗ್ರಹ ಪಡೆದು ಭಗವಂತನ ಬಗ್ಗೆ ತಿಳ್ಕೊಂಡಿರೋರು ಯಾರು ಅಂದ್ರೆ ವೇದ ಅಹಂ. ಮೊದಲಿಗೆ ಹೇಳ್ತಾರೆ ನಾನು ಭಗವಂತನ ಬಗ್ಗೆ ತಿಳ್ಕೊಂಡಿದ್ದೀನಿ, ನಾನು ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿದ್ದೀನಿ ಅಂತ ಬ್ರಹ್ಮದೇವರು ತಾವು ತಮ್ಮ ಬಗ್ಗೆ ಹೇಳ್ಕೊಟ್ರು. ವಸ್ತುತಃ ದೇವರ ಸಾಮರ್ಥ್ಯ ದೊಡ್ಡದು. ಪರಮಸ್ಯ ಯೋಗಮಾಯ ಅಂತ. ಯೋಗಮಾಯ ಅಂದ್ರೆ ಭಗವಂತನ ಇಚ್ಛಾ ಸಾಮರ್ಥ್ಯ, ಇಚ್ಛಾಶಕ್ತಿ. ದೇವರೇನ್ ಅನ್ಕೊಡ್ತಾನೆ ಆ ಇಚ್ಛೆ, ಅದ್ರ ಬಗ್ಗೆ ತಿಳ್ಕೊಳ್ಳಿಕ್ ತುಂಬಾ ಕಷ್ಟ. ಅವನ್ ಏನ್ ಬಯಸ್ತಾನೋ, ಏನ್ ಮಾಡ್ತಾನೋ ಕೆಲಸ ಯಾರಿಗ್ ಗೊತ್ತಾಗ್ಲಿಕ್ಕೆ ಸಾಧ್ಯ? ಆದ್ರೆ ಆ ಭಗವಂತನ ಸಾಮರ್ಥ್ಯದ ಪರಿಚಯ ನನಗಿದೆ ಅವರ ಅನುಗ್ರಹದಿಂದ. ಸ್ವಲ್ಪ ಅಹಂ ವೇದ ಅಷ್ಟೇ ಅಲ್ಲ, ಯೂಯಂ
ನೀವು ತಿಳ್ಕೊಂಡಿದ್ದೀರಿ ಅಂತ ನಾರದರ ಮುಂದಿರೋರ್ಗೆ ಹೇಳ್ತಾ ಇದ್ದಾರೆ. ಬರೀ ನಾರದರಷ್ಟೇ ಅಲ್ಲ, ಯೂಯಂ ಅಂತಂದ್ರೆ ಬಹುವಚನ. ವಸ್ತುತಃ ನಾರದರಿಗೆ ಬ್ರಹ್ಮದೇವರು ಗೌರವ ಯಾಕೆ ಕೊಡ್ಬೇಕು? ಪುತ್ರ ಮಗನಿಗೆ ಯಾರ ತಂದೆ ಗೌರವ ಕೊಡ್ತಾರೆ, ಏಕವಚನದಲ್ಲಿ ಮಾತಾಡಿಸ್ತಾರೆ, ಅದ್ರಲ್ಲೇನಿದೆ? ಇಲ್ಲಿ ಯೂಯಂ ಅಂತ ಹೇಳಿದ್ರ ಅಭಿಪ್ರಾಯ ಬರೀ ನಾರದರಷ್ಟೇ ಅಲ್ಲ, ನಾರದರ ಜೊತೆಗೆ ಸನಕಾದಿಗಳನ್ನು ಸೇರಿಸ್ಕೊಳ್ಳೋದು. ಸನಕ, ಸನಂದನ, ಸನತ್ ಕುಮಾರ, ಸನಾತನ, ಇವರು ಜೊತೆಗೆ ನಾರದರು. ಬ್ರಹ್ಮದೇವರ ಮಕ್ಕಳು ಯಾರ್ಯಾರು? ಅದಕ್ಕೆ ಯೂಯಂ ನೀವೆಲ್ಲಾ ತಿಳ್ಕೊಂಡಿದ್ದೀರಿ ಅಂತ ಬ್ರಹ್ಮದೇವರು ಅವ್ರಿಗೆಲ್ಲ ನಾರದರನ್ನ ಉದ್ದೇಶ ಮಾಡಿಕೊಂಡು ಎಲ್ರಿಗೂ ಹೇಳ್ತಾ ಇದ್ದಾರೆ. ಇದು ಅದಾದ್ಮೇಲೆ ಭಗವಾನ್ ಭವಶ್ಚ, ಭವ ಅಷ್ಟೇ ಅಲ್ಲ, ನಿಮಗಿಂತಲೂ ಕೂಡ ಹೆಚ್ಚಿನ ಜ್ಞಾನವನ್ನ ಸಂಪಾದನೆ ಮಾಡಿದ ಪೂಜ್ಯರಾದ ಭವಃ ಅಂದ್ರೆ ರುದ್ರದೇವ ತಾನು ತಿಳ್ಕೊಂಡಿದ್ದಾನೆ, ದೇವರ ಮಹಿಮೆಯನ್ನ ತಿಳ್ಕೊಂಡಿದ್ದಾನೆ, ದೇವರ ಅನುಗ್ರಹಕ್ಕೆ ಪಾತ್ರನಾಗಿದ್ದಾನೆ. ಇನ್ಯಾರ್ಯಾರು? ಅಥ ದೈತ್ಯವರ್ಯ, ಇದಾದ್ಮೇಲೆ ದೈತ್ಯವರ್ಯ, ದೈತ್ಯ ಕುಲದಲ್ಲಿ ಶ್ರೇಷ್ಠ. ಯಾರದು ದೈತ್ಯ ಕುಲದಲ್ಲಿ ಶ್ರೇಷ್ಠರಾದವರು? ಪ್ರಹ್ಲಾದರಾಜರು ಅಂತ ಅರ್ಥ. ಪ್ರಹ್ಲಾದರಾಜ ದೈತ್ಯ ಬಾಲಕ ಅಂತಾನೆ ಪ್ರಸಿದ್ಧ. ಅಂತ ದೈತ್ಯವರ್ಯರಾದ ಪ್ರಹ್ಲಾದರಾಜರು ತಾವು ಭಗವಂತನ ಅನುಗ್ರಹ ಹಾಗೆ ಜ್ಞಾನವನ್ನ ಪಡೆದುಕೊಂಡಿರೋರು ಅಂತ ಇದನ್ನ ಬ್ರಹ್ಮದೇವರೇ ತಾವೇ ತಿಳಿಸ್ತಾ ಇದ್ದಾರೆ. ಅಥ ದೈತ್ಯವರ್ಯ ಅಂತ. ಇದೊಂದು ವಿಶೇಷ ಇದೆ. ಏನ್ ವಿಶೇಷ ಅಂದ್ರೆ, ಅಥ ಅಂತ ಹೇಳಿದ್ರಿಂದ ಪ್ರಹ್ಲಾದರಾಜರು ದೈತ್ಯವರ್ಯ ಅಂತ ಅಷ್ಟು ಮಾತ್ರಕ್ಕೆ ಅವ್ರಿಗೆ ಜ್ಞಾನದಲ್ಲಿ ಸ್ವಲ್ಪ ಕಶ್ಮಲ ಇತ್ತು ಅಂತ ಭಾವಿಸ್ಬೇಡಿ. ಈ ಸಾಲಿನಲ್ಲಿ ಅಂದ್ರೆ ನಾರದರು, ಸನಕಾದಿ ಋಷಿಗಳು, ರುದ್ರದೇವರು, ಅದಾದ್ಮೇಲೆ ದೈತ್ಯವರ್ಯ ಪ್ರಹ್ಲಾದರಾಜರು ಅಂತ ಸೇರಿಸ್ತಾ ಇದ್ದಾರೆ ಅಂದ್ರೆ ಅವರ ಜ್ಞಾನ ಎಷ್ಟು ಉನ್ನತ ಮಟ್ಟದ್ದು. ಚೂರು ಕಶ್ಮಲ ಇಲ್ಲದೆ ಇರುವಂತಹ ಜ್ಞಾನ ಅದು ಪ್ರಹ್ಲಾದರಾಜರದ್ದು ಅಂತ ತಿಳಿಸ್ಲಿಕ್ಕೋಸ್ಕರ ಅಥ ಅಂತ ಇದಾದ್ಮೇಲೆ ಇವರು ಸೇರ್ತಾರೆ ಅಂತ ಒಂದ್ ಸ್ವಲ್ಪ ವಿಶೇಷತೆ ತೋರಿಸ್ಬೇಕಲ್ಲ. ಪ್ರಹ್ಲಾದರಾಜರಲ್ಲಿ ದೈತ್ಯ ಬಾಲಕ ಆದರೂ, ದೈತ್ಯ ಶ್ರೇಷ್ಠರಾದರೂ ಅವರ ಜ್ಞಾನ ಮಾತ್ರ ಶುದ್ಧ. ಕೇವಲ ಆ ಕುಲದಲ್ಲಿ ಬಂದಿದ್ದಷ್ಟೇ ಬಿಟ್ರೆ ಚೂರು ಬುದ್ಧಿ ಇಲ್ಲ, ಕೆಟ್ಟ ಬುದ್ಧಿ ಅಂತ. ಇಷ್ಟು. ಇನ್ನು ಮನೋಃ ಪತ್ನಿ, ಮನು ಅಂದ್ರೆ ಸ್ವಯಂಭುವ ಮನು, ಸ್ವಯಂಭುವ ಮನುವಿನ ಪತ್ನಿಗೆ ಅಂದ್ರೆ ಶತರೂಪಾದೇವಿ, ಹಾಗೆ ಸ್ವಯಂಭುವ ಮನು ಇಬ್ರು ಕೂಡ ಆ ದೇವರ ಅನುಗ್ರಹಕ್ಕೆ ಪಾತ್ರ ಆದವರು, ಮಹಿಮೆಯನ್ನ ಆದ್ರಿಂದಲೇ ತಿಳಿದಿರೋರು. ಅಷ್ಟೇ ಅಲ್ಲ, ಅವರ ಮಕ್ಕಳು ಕೂಡ ತದಪತ್ಯ ಭೂತಾಹ, ಅವನ ಎಲ್ಲಾ ಮಕ್ಕಳು ಕೂಡ. ಇನ್ನು ಪ್ರಾಚೀನ ಬರ್ಹಿ ರಾಜ ರುಭು ಮತ್ತೆ ಅಂಗ ಅಂದ್ರೆ ವೇನನ ತಂದೆ ಅಂಗರಾಜ, ಮತ್ತೆ ಧ್ರುವಶ್ಚ ಧ್ರುವ ಮಹಾರಾಜ ಅಂತ. ಹೀಗೆ ಅಂಗ ಅಂದ್ರೆ ವೇನನ ತಂದೆ ಆಗ್ಬಹುದು, ಇನ್ನು ರುಭು ಆಗ್ಬಹುದು. ಹೀಗೆ ಎಲ್ಲರೂ ಇವರೆಲ್ಲ ಆ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಆ ದೇವರ ಮಹಿಮೆಯನ್ನು ತಿಳ್ಕೊಂಡಿರೋರು ಅಂತ ಬ್ರಹ್ಮದೇವರು ಇವರೆಲ್ಲರ ಬಗ್ಗೆ ತಿಳಿಸ್ತಾ ಇದ್ದಾರೆ. ಇನ್ನು ಭಗವಾನ್ ಅಂತ, ರುದ್ರದೇವರ ಬಗ್ಗೆ ಭಗವಾನ್ ಅಂತ ಒಂದು ವಿಶೇಷಣ ಕೊಟ್ರು. ಇನ್ ಯಾರಿಗೂ ಹೊಸ ವಿಶೇಷಣ ಕೊಟ್ಟಿಲ್ಲ. ಅಂದ್ರೆ ಇಂತಿಂತವ್ರು ಅಂದ್ರೆ ರುದ್ರದೇವರ ಬಗ್ಗೆ ಹೆಸರು ಮಾತ್ರ ಹೇಳಿಲ್ಲ, ಪೂಜ್ಯರಾದ ರುದ್ರದೇವರು ಅಂತ ಹೇಳಿದ್ದಾರೆ. ಯಾಕೆ ಹೇಳಿದ್ರು ಅಂದ್ರೆ ನಾರದರಾದ್ಮೇಲೆ ಹೇಳಿದ್ದಾರೆ ರುದ್ರದೇವರನ್ನ. ಹಾಗೆ ನಾರದರಿಗಿಂತ ಕಡಿಮೆ ರುದ್ರದೇವರು ಅಂತ ಅರ್ಥ ಅಲ್ಲ, ನಾರದರಿಗಿಂತ ಮೇಲಿನ ಕಕ್ಷೆಗಳಲ್ಲಿ ಬರೋ ರುದ್ರದೇವರು, ಸನಕಾದಿಗಳಿಗಿಂತ ಮೇಲಿನ ಕಕ್ಷೆಯಲ್ಲಿ ಬರೋ ರುದ್ರದೇವರು. ಆದ್ರಿಂದ ಅದನ್ನ ಸೂಚನೆ ಮಾಡ್ಲಿಕ್ಕೆ ಭಗವಾನ್ ಭವಃ, ಪೂಜ್ಯರಾದ ರುದ್ರದೇವ, ನಿಮ್ಮೆಲ್ಲರಿಗೂ ಪೂಜ್ಯರವರು. ಅಂಥ ರುದ್ರದೇವರು ಕೂಡ ದೇವರ ಅನುಗ್ರಹ ಪಡ್ಕೊಂಡಿದ್ದಾರೆ, ದೇವರ ಜ್ಞಾನವನ್ನ ಆದ್ರಿಂದಲೇ ಪಡ್ಕೊಂಡಿದ್ದಾರೆ ಅಂತ. ಇಷ್ಟೆಲ್ಲ ಹೇಳಿ ಬ್ರಹ್ಮದೇವರ ಬಗ್ಗೆ ಒಂದು ಮಾತನ್ನ ಇಲ್ಲಿ ವಿಜಯಧ್ವಜ ತೀರ್ಥರ ಟಿಪ್ಪಣಿಯಲ್ಲಿ ತಿಳಿಸ್ತಾರೆ. ಒಂದು ವೇದ ಮಂತ್ರ ಇದೆ, ಶುಕ್ಲ ಯಜುರ್ವೇದದಲ್ಲಿ ಬರುವಂತಹ ವೇದ ಮಂತ್ರ. ಋತಸ್ಯ ತಂತುಂ ವಿತತಂ ವಿವೃತ್ಯ ತದಪಶ್ಯ ತದಭವತ್ ಅಂತ ಒಂದು ಮಾತು. ಈ ಮಾತಿಗೆ ಅರ್ಥ ಏನಂದ್ರೆ, ಬ್ರಹ್ಮದೇವರು ಮೊಟ್ಟ ಮೊದಲಿಗೆ ಎಲ್ಲರಿಗಿಂತಲೂ ಜಾಸ್ತಿ ತಿಳಿದಿರೋರು. ಅಂದ್ರೆ ಈ ರುದ್ರಾದಿ ದೇವತೆಗಳಿಗಿಂತ ಮೊಟ್ಟ ಮೊದಲಿಗೆ ಅವ್ರು ಮೊದಲೇ ಸೃಷ್ಟಿಯನ್ನ ಹೊಂದಿದ್ರಿಂದ, ಮೊದಲೇ ಆ ಪರಮಾತ್ಮನಿಂದ ಹೊರಗಡೆ ನಾಭಿಕಮಲದ ಮುಖಾಂತರ ಬಂದಿದ್ರಿಂದ ಅವರು ಜಾಸ್ತಿ ತಿಳ್ಕೊಂಡಿದ್ದಾರೆ. ಅವರೇ ಈ ಎಲ್ಲ ಜ್ಞಾನದ ಪರಂಪರೆಗೆ ಮೂಲ ಕಾರಣ. ಅದಾದ್ಮೇಲೆ ಯೋಗ್ಯತೆಗೆ ತಕ್ಕ ಹಾಗೆ ಒಬ್ಬೊಬ್ಬರಲ್ಲಿ ಅವರವರ ಜ್ಞಾನ ಏನಿದೆ ಅಷ್ಟನ್ನೆಲ್ಲ ಅವರು ಪಡ್ಕೊಂಡಿದ್ದಾರೆ. ಅಂದ ವಿಶೇಷವಾಗಿ ಬ್ರಹ್ಮದೇವರು ತಾವು ಋತಸ್ಯ ತಂತುಂ ವಿತತಂ ವಿವೃತ್ಯ, ಆ ಭಗವಂತನ ಸತ್ಯನಾದ ಆ ಭಗವಂತನ ವಿಸ್ತಾರವಾದ ಜ್ಞಾನ ಏನಿದೆ ಆ ಪರಂಪರೆ ಅದನ್ನ ಬೆಳೆಸ್ತವರು ಬ್ರಹ್ಮದೇವರು. ಅದಾದ್ಮೇಲೆ ಅವರ ಅನುಗ್ರಹದಿಂದ, ಬ್ರಹ್ಮದೇವರ ಅನುಗ್ರಹದಿಂದಲೂ ಕೂಡ ಮುಂದಕ್ಕಿರೋರೆಲ್ಲ ತಿಳಿತಾ ಹೋದ್ರು ಅಂತ. ಇಷ್ಟು ಇಲ್ಲಿ ಬಂದ ವಿಷಯ.
ಇಲ್ಲಿ ಯೋಗ ಮಾಯೆ ಅನ್ನೋ ಶಬ್ದಕ್ಕೆ ಇನ್ನೊಂದು ಅರ್ಥ ಹೇಳ್ತಾರೆ. ಯೋಗ ಮಾಯೆ ಅಂದ್ರೆ ಸ್ವರೂಪ ಸಾಮರ್ಥ್ಯ, ಅಂದ್ರೆ ದೇವರ ಸ್ವರೂಪ ಏನಿದೆ ಅದರಲ್ಲಿರುವಂತ ಶಕ್ತಿ, ಆ ಸ್ವರೂಪದ ಶಕ್ತಿ, ಅದ್ರ ಬಗ್ಗೆ ಯಾರಿಗೂ ತಿಳಿಲಿಕ್ಕೆ ಆಗಲ್ಲ, ಆದ್ರೂ ದೇವರ ತಿಳಿಸ್ಕೊಡ್ಬೇಕಷ್ಟೇ. ಯೋಗ ಮಾಯೆ ಅಂತ ಆ ಶಬ್ದಕ್ಕೆ ಬಿಡಿಸ್ತಾರೆ, ಸ್ವರೂಪ ಸಾಮರ್ಥ್ಯಂ ಅಂತ ಬಿಡಿಸ್ತಾರೆ. ಅದು ಯೋಗ ಅಂದ್ರೆ ಶಕ್ತಿ, ಆ ಶಕ್ತಿ ಭಗವಂತನ ಮಾಯೆ ಆಗ್ಬಿಟ್ಟಿದೆ, ಅಂದ್ರೆ ಅವರ ಶಕ್ತಿ ಸ್ವರೂಪವನ್ನ ಪಡೆದಿದೆ. ಆ ಯೋಗ ಅನ್ನೋದಕ್ಕೆ ಸ್ವರೂಪ ಅಂತ ಅರ್ಥವನ್ನ ಇಟ್ಕೊಂಡಿದ್ದಾರೆ. ಯೋಗ ಮಾಯೆ ಅಂದ್ರೆ ಸ್ವರೂಪ, ಯೋಗ ಅಂದ್ರೆ ಸ್ವರೂಪ, ಅದರ ಮಾಯೆ ಅಂದ್ರೆ ಶಕ್ತಿ ಅಂತ ಹೀಗೂ ಅರ್ಥವನ್ನ ಹೇಳ್ತಾರೆ. ಅಂತೂ ಮಾಯಾ ಅನ್ನೋ ಶಬ್ದಕ್ಕೆ ಒಂದ ಸ್ವರೂಪ ಅಂತ ಅರ್ಥ ಮಾಡಿ, ಯೋಗ ಅನ್ನೋದಕ್ಕೆ ಶಕ್ತಿ ಅಂತ ಅರ್ಥ ಮಾಡ್ಬೇಕು. ಒಟ್ಟು ಆ ಯೋಗ ಮಾಯೆ ಅನ್ನೋದಕ್ಕೆ ಸ್ವರೂಪ ಸಾಮರ್ಥ್ಯ ಅಂತ ಇಷ್ಟ ಅರ್ಥವನ್ನ ಇಲ್ಲಿ ತಿಳಿಸಿದ್ದಾರೆ. ಇದಾದ್ಮೇಲೆ ಮುಂದಿನ ಶ್ಲೋಕದಲ್ಲಿ ಇನ್ನೂ ಹಲವು ವ್ಯಕ್ತಿಗಳನ್ನ ನಿರ್ದೇಶ ಮಾಡ್ತಾ ಹೋಗ್ತಾರೆ. 44ನೆಯ ಶ್ಲೋಕ. ಇಕ್ಷ್ವಾಕುರೈಲ ಮುಚುಕುಂದ ವಿದೇಹಗಾಧಿ ರಘ್ವಂಬರೀಷ ಸಗರಾ ಗಯನಾಹುಷಾದ್ಯಾಃ ಮಾಂಧಾತ್ರಲರ್ಕ ಶತಧನ್ವನ ರಂತಿದೇವ ದೇವವ್ರತ ಬಲಿರಮೂರ್ತರಯೋ ದಿಲೀಪಃ. ಇದು ಇಕ್ಷ್ವಾಕು ರಾಜ ಮತ್ತೆ ಐಲ ಅಂತ ಅಂದ್ರೆ ಇಲೆಯ ಮಗ, ಅಂದ್ರೆ ಪುರೂರವ ಅಂತ ಅರ್ಥ. ಇಲೆಯ ಮಗ ಯಾರಿದ್ದಾನೆ ಪುರೂರವ, ಅವನನ್ನ ಇಲ್ಲಿ ಐಲ ಅಂತ ಕರೆದಿದ್ದಾರೆ. ಹೀಗೆ ಇಕ್ಷ್ವಾಕು, ಐಲ ಅಂದ್ರೆ ಪುರೂರವ, ಮುಚುಕುಂದ ರಾಜ, ವಿದೇಹ ಮತ್ತೆ ವಿದೇಹ ಅಂತ ಒಬ್ಬ, ಇನ್ನು ಗಾಧಿ, ಇದೆಲ್ಲ ಭಾಗವತದಲ್ಲಿ ಮುಂದಕ್ಕೆ ಇವ್ರ ಬಗ್ಗೆ ಎಲ್ಲ ಬರುತ್ತೆ ಉಲ್ಲೇಖ. ನವಮಸ್ಕಂದ ಭಾಗವತದಲ್ಲಿ ಅನೇಕರ ಚರಿತ್ರೆಗಳನ್ನ ಹೇಳ್ತಾರೆ, ಭಗವದ್ ಭಕ್ತರ ಚರಿತ್ರೆ, ಅಲ್ಲೆಲ್ಲ ಇವ್ರನ್ನ ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಅನೇಕರ ಮಹಿಮೆಯನ್ನ ಅಲ್ಲಿ ತಿಳಿಸ್ತಾರೆ. ಮತ್ತೆ ಮುಚುಕುಂದ ರಾಜನ ಮಹಿಮೆ ಎಲ್ಲ ಮಧ್ಯ ಬರುತ್ತೆ, ಕೃಷ್ಣನ ಚರಿತ್ರೆಯ ಸಂದರ್ಭದಲ್ಲ ಬಂದೇ ಬರುತ್ತೆ. ಗಾಧಿ, ಆಮೇಲೆ ರಘು, ಅಂಬರೀಷ, ಸಗರ, ಗಯ, ನಾಹುಷ ಅಂದ್ರೆ ಯಯಾತಿ ಅಂತ ಅರ್ಥ, ನಹುಷನ ಪುತ್ರ ಯಯಾತಿ. ಇನ್ನು ಆತ್ಯಾಹ, ಇವರೇ ಮೊದಲಾದವರು ಅಂತ. ಹೀಗೆ ಅನೇಕರು, ಅವರನ್ನ ಪಟ್ಟಿ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ಅಷ್ಟು ಜನ. ಇವರೆಲ್ಲ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ದೇವರ ಬಗ್ಗೆ ವಿಶೇಷವಾಗಿ ತಿಳ್ಕೊಂಡಿರೋರು. ಇನ್ನು ಮಾಂಧಾತರ ರಾಜ, ಅಲರ್ಕ ಅಂತ ಅಂದ್ರೆ ದತ್ತಾತ್ರೇಯ ರೂಪಿ ಪರಮಾತ್ಮನ ಬಳಿ ವಿದ್ಯೆಯನ್ನ ಸಂಪಾದನೆ ಮಾಡಿದ ಮಹಾನ್ ರಾಜ ಅಲರ್ಕ ಅಂತ ಅವನ ಹೆಸರು. ಈ ಅಲರ್ಕ ರಾಜ ದತ್ತಾತ್ರೇಯ ಪರಮಾತ್ಮನ ಬಳಿ ವಿಶೇಷವಾಗಿ ವಿದ್ಯೆಯನ್ನ ಕಲಿತಾರೆ. ದತ್ತಾವತಾರ ಅಂತ ಏನು ಭಗವಂತ ಅವತಾರ ಮಾಡ್ತಾರೆ, ಆ ಅವತಾರದಿಂದ ಮಾಂಧಾತ ಮತ್ತೆ ಅಲರ್ಕ ಮತ್ತೆ ಶತಧನ್ವ ಮತ್ತೆ ರಂತಿದೇವ, ದೇವವ್ರತ, ಹೀಗೆ ಇಷ್ಟು ಜನ, ಜೊತೆಗೆ ಬಲಿ ಚಕ್ರವರ್ತಿ, ಆಮೇಲೆ ದಿಲೀಪ ರಾಜ, ಮತ್ತೆ ಅಮೂರ್ತರಯ ಅಂತ ಒಂದು ಶಬ್ದ ಹಾಕ್ತಾರೆ. ಏನಿದು ಅಮೂರ್ತರಯ ಅಂತ ಗೊತ್ತೇ ಆಗಲ್ಲ ಈ ಶಬ್ದಕ್ಕರ್ಥ. ಅಮೂರ್ತರಯ ಅಂತ ಒಬ್ಬನ ಹೆಸರು, ರಾಜನ ಹೆಸರು. ಅಮೂರ್ತರಯ ಅಂತ ರಾಜನ ಹೆಸರು. ಏನು ಈ ರಾಜನ ಹೆಸರು? ಈ ಸ್ವಾರಸ್ಯ ಏನು ಅಂದ್ರೆ, ಇವರು ಪರಂಪರೆಯನ್ನು ಹೇಳ್ತಾರೆ. ಪರಂಪರೆ ಹೇಳ್ದಾಗ ಗೊತ್ತಾಗತ್ತೆ, ಓ ಎಂಥ ದೊಡ್ಡ ವ್ಯಕ್ತಿ ಇವನು ಅಂತ. ಇವನು ಪೂರು ಏನಿರ್ತಾನೆ, ಆ ಪೂರ್ವಿನ ಮಗ ಅಮೂರ್ತರಯ. ಅಮೂರ್ತರಯನಿಂದ ಭೂಮಿಶಯ ಹುಟ್ಟುತ್ತಾನೆ. ಆ ಭೂಮಿಶಯನಿಂದ ದುಷ್ಯಂತನ ಆದ್ಮೇಲೆ ಭರತ ಹುಟ್ಟುತ್ತಾನೆ. ಹಾಗಾದ್ರೆ ಈ ದೇಶಕ್ಕೆ ಭಾರತ ಅಂತೇನು ಹೆಸರು ಬಂದಿದೆ ಭರತ ಚಕ್ರವರ್ತಿಯಿಂದ. ಆ ಭರತನ ವಂಶದ ಹಿಂದಿನವನು ಇವನು, ಹಿಂದೆ ಬರೋನು ಇವನು ತುಂಬಾ. ಅಂದ್ರೆ ಭರತನ ತಂದೆ ದುಷ್ಯಂತ, ಅವನ ತಂದೆ ಭೂಮಿಶಯ. ಹಾಗಾದ್ರೆ ತಾತ ಮುತ್ತಾತ, ತಂದೆ ತಾತ ಮುತ್ತಾತ ಅದ ಯಾರು? ಅಮೂರ್ತ ರಯ. ಆ ಅಮೂರ್ತ ರಯನ ಮೇಲಕ್ಕೆ ಹೋದ್ರೆ ಪೂರು ಸಿಗ್ತಾನೆ.
ಹೀಗೆ ಇಷ್ಟು ವಿಷಯವನ್ನ ಇದನ್ನ ಹೇಳ್ತಾರೆ. ಆದ್ರಿಂದ ಅವನ ಮಹಿಮೆ ಹೇಳೋದೇ ಬೇಡ, ಯಾಕಂದ್ರೆ ಅವನ ವಂಶನೇ ಅಂತ ದೊಡ್ಡ ವಂಶ. ಅಂತ ಅಮೂರ್ತರಯ್ಯನಿಗೂ ಕೂಡ ಭಗವಂತನ ಅನುಗ್ರಹದಿಂದ ಅವನ ಜ್ಞಾನವನ್ನ ಆ ರಾಜ ಸಂಪಾದನೆ ಮಾಡಿದ್ದ. ಇದನ್ನ ಶಾಂತಿ ಪರ್ವದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಒಂದು ಶ್ಲೋಕ ಇಲ್ಲಿ PDF ಪೇಜ್ ನಲ್ಲಿ ಕೊಟ್ಟಿದ್ದಾರೆ. ಅಮೂರ್ತ ರಯಸಸ್ತಸ್ಮಾತ್ ತಥೋ ಭೂಮಿಶಯೋ ನೃಪಃ ಭರತಶ್ಚಾಪಿ ದೌಷ್ಯಂತಿರ್ ಲೇಬೆ ಭೂಮಿಶಯಾತ್ ಅಸಿಂ. ಅಂದ್ರೆ ಅದು ಖಡ್ಗ ಬರ್ತಾ ಹೋಯ್ತು ಒಬ್ಬೊಬ್ಬರಿಂದ ಒಬ್ಬೊಬ್ಬರಿಗೆ. ಆಗ ಯಾರಿಂದ ಯಾರಿಗೆ ಖಡ್ಗ ಬಂತು ಅಂತ ಹೇಳ್ತಾ ಈ ವಿಷಯವನ್ನ ತಿಳಿಸಿದ್ದಾರೆ. ಇವನಿಂದ ಇವನಿಗೆ ಖಡ್ಗ ಬಂತು ಅಂತ ವಂಶಾವಳಿಯಲ್ಲಿ ಹೇಳ್ತಾ ತಿಳಿಸ್ತಾ ಹೇಳಿದ್ದಾರೆ. ಇನ್ನೂ ಒಂದಿಷ್ಟು ಜನರ ಉಲ್ಲೇಖವನ್ನು ಮಾಡ್ತಾರೆ. ಅಂದ್ರೆ ಬರೀ ದೇವತೆಗಳು ರಾಜರುಗಳು ಅಷ್ಟೇ ಅಲ್ಲ, ಹೊರತು ಋಷಿಗಳು ಕೂಡ ಇದ್ದಾರೆ. ಆ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ದೇವರ ದಿವ್ಯ ಜ್ಞಾನವನ್ನ ಸಂಪಾದನೆ ಮಾಡ್ತಾರೆ. ಅದು ಯಾರು ಅಂತ ಈಗ 45ನೇ ಶ್ಲೋಕದಲ್ಲಿ ತಿಳಿಸ್ತಾರೆ. ಸೌಭರಯುದಂಕ ಶಿಬಿದೇವಲ ಪಿಪ್ಪಲಾದಾಹ ಸಾರಸ್ವತೋದ್ಧವ ಪರಾಶರ ಭೂರಿಷೇಣಾಹ ಯೇನ್ಯೇ ವಿಭೀಷಣ ಹನುಮದುಪೇಂದ್ರ ದತ್ತ ಪಾರ್ಥಾರ್ಷ್ಟಿಷೇಣ ವಿದುರ ಶ್ರುತದೇವ ಮುಖ್ಯಾಹ. ಇನ್ನು ಸೌಭರಿ ಋಷಿಗಳು, ಉದಂಕ ಋಷಿಗಳು, ದೇವಲ, ಪಿಪ್ಪಲಾದರು, ಸಾರಸ್ವತ, ಉದ್ಧವ, ಪರಾಶರ, ಭೂರಿಷೇಣ, ಇದು ಏನೇ ವಿಭೀಷಣ. ಹಾಗೆ ವಿಭೀಷಣ ದೇವರ ಅನುಗ್ರಹಕ್ಕೆ ಪಾತ್ರನಾದವನು, ಅವನ ಮಹಿಮೆನ ತಿಳಿದಿರೋನು. ಮತ್ತೆ ಹನುಮಂತನ ಬಗ್ಗೆ ಹೇಳಿದ್ವಿ. ಇದು ಉಪೇಂದ್ರ, ದತ್ತಾತ್ರೇಯ, ಪಾರ್ಥ, ಆರ್ಷ್ಟಿಷೇಣ, ವಿದುರರು, ಶ್ರುತದೇವ, ಹೀಗೆ ಪಟ್ಟಿಯನ್ನೇ ಸಾಲಾಗಿ ಹೇಳಿದೆ. ಇಷ್ಟು ಋಷಿಗಳು, ಅದರಲ್ಲಿ ಹನುಮಂತ, ವಿಭೀಷಣ, ಮತ್ತೆ ಪಾಂಡವರಾಗಬಹುದು, ಇದು ಇಕ್ಷ್ವಾಕು, ಐಲ, ಮುಚುಕುಂದ, ಈ ತರ ರಾಜಾನುರಾಜರುಗಳಾಗಬಹುದು, ದೇವತೆಗಳು ಎಲ್ಲರೂ ಆ ದೇವರ ಅನುಗ್ರಹಕ್ಕೆ ಪಾತ್ರ ಆದವ್ರು. ಇವರೇ ಅಧಿಕಾರಿಗಳು. ಇವರೆಲ್ಲ ಅನುಗ್ರಹ ಪಡ್ಕೊಂಡಾಗಿದೆ, ದೇವರ ಮಹಿಮೆಯನ್ನು ತಿಳ್ಕೊಂಡಾಗಿದೆ. ಇಂಥವರೆಲ್ಲ ಅದಕ್ಕೆ ಸಾಕ್ಷಿ. ಹಾಗಾಗಿ ಯಾರೂ ಇಲ್ಲ ಅಂತಿಲ್ಲ, ದೇವರು ಅನುಗ್ರಹ ಮಾಡಿದ್ದಾರೆ. ಇಷ್ಟೆಲ್ಲ ಜನ ಇದ್ದಾರೆ ಅದಕ್ಕೆ ಉದಾಹರಣೆ ಆಗಿ ಅಂತ. ಇದೆಲ್ಲ ಒಂದು ವಿಶೇಷವನ್ನ ಹೇಳ್ತಾರೆ. ಅಲ್ಲ, ಇದು ದೇವರ ಅನುಗ್ರಹ ಪಡೆದಿರೋರು ಅಂತ ಲಿಸ್ಟ್ ಮಾಡ್ತಾ ಇಬ್ಬರನ್ನ ಸೇರಿಸಿದ. ಯಾರನ್ನ? ಹನುಮಂತನ್ ಸೇರಿಸಿದ್ ಸರಿ, ವಿಭೀಷಣ ಸರಿ, ಇವರೆಲ್ಲ ದೇವರ ಅನುಗ್ರಹಕ್ಕೆ ಪಾತ್ರರಾಗಿ ದೇವರ ಬಗ್ಗೆ ತಿಳಿದಿರೋರು. ಆದ್ರೆ ಈ ಲಿಸ್ಟ್ ಅಲ್ಲಿ ದೇವರ ಅವತಾರವನ್ನೇ ಸೇರಿಸ್ಬಿಟ್ಟಿದಾರಲ್ಲ. ದೇವ್ರಿಗೆ ದೇವರ ಮಹಿಮೆ, ದೇವ್ರಿಗೆ ದೇವರ ಅನುಗ್ರಹ, ಇದು ಹೇಗ್ ಸಾಧ್ಯ? ಯಾಕೆಂದ್ರೆ ಇಬ್ಬರು ಇಲ್ಲಿ ಉಲ್ಲೇಖಿತರಾಗಿದ್ದಾರೆ. ಯಾರ್ಯಾರು? ಉಪೇಂದ್ರ ಸಾಕ್ಷಾತ್ ಭಗವಂತನ ಅವತಾರ. ಆದ್ರೆ ಉಪೇಂದ್ರನನ್ನ ಯಾಕೆ ಸೇರಿಸಿದಿರಿ? ಅಷ್ಟೇ ಅಲ್ಲ, ದತ್ತಾತ್ರೇಯ ರೂಪಿ ಪರಮಾತ್ಮರನ್ನ ಯಾಕೆ ಸೇರಿಸಿದಿರಿ ಇಲ್ಲಿ? ಇಬ್ರು ಕೂಡ ದೇವರೇ ಸಾಕ್ಷಾತ್, ಹಾಗಾಗಿ ಯಾಕೆ ಇಲ್ಲಿ ಸೇರಿಸಿದಿರಿ ಅಂತ ಒಂದು ಪ್ರಶ್ನೆ. ಅದಕ್ಕೆ ಇಲ್ಲಿ ಉತ್ತರ ಕೊಡ್ತಾರೆ. ನಿಜ, ದೇವರ ಸ್ವರೂಪಾಂಶನೇ, ದೇವರೇ ಸಾಕ್ಷಾತ್ತಾಗಿ ದತ್ತನಾಗಿ ಬಂದಿದ್ದು, ಉಪೇಂದ್ರನಾಗಿ ಬಂದಿತ್ತು ನಿಜ. ಆದ್ರೆ ನಿತ್ಯ ಬದ್ಧ ಗುಣೇಶು ಸಹಪಾಠ, ವಸ್ತುತಃ ಇವ್ರ ಜೊತೆಗೆಲ್ಲ ಸೇರಿಸಬಾರ್ದಿತ್ತು ಅವ್ರನ್ನ. ಯಾಕೆ? ಸಾಕ್ಷಾತ್ ಭಗವಂತನ ಅವತಾರಗಳದು. ಆದ್ರೂ ಯಾಕೆ ಸೇರಿಸಿದ್ದು? ಯಾಕೆ ಇವರೆಲ್ಲ ಸಂಸಾರದಲ್ಲಿ ಇರೋರಲ್ಲ. ಇವರೆಲ್ಲ ಸಂಸಾರದಿಂದ ಒಮ್ಮೆ ಮುಕ್ತಿ ಪಡಿಬೇಕು. ತುಂಬಾ ಬ್ರೇಕ್ ಆಗ್ತಾ ಇದೆಯಾ? ಕೇಳಿಸ್ತಾ ಇಲ್ವಾ? ಒಂದ್ಸರಿ ಜಾಯಿನ್ ಆಗಿ ಲಾಗೌಟ್ ಆಗಿ ಲಾಗಿನ್ ಆಗ್ಬೇಕು. ಮತ್ ವಾಪಸ್ ಹಿಂದಕ್ಕೆ ಹೋಗಿ ಮತ್ ಜಾಯಿನ್ ಆಗಿ. ಹೌದು, ಲಾಗೌಟ್ ಆಗಿ ಲಾಗಿನ್ ಆದ್ರೆ ಆಗುತ್ತೆ. ಅಂತೂ ಭಗವಂತನ ಸ್ವರೂಪ ಮತ್ತು ಹಂಗೆ ಆಗತ್ತೆ. ಅಲ್ಲ, 1-2 ಸರಿ ಟ್ರೈ ಮಾಡಿ, ತಕ್ಷಣ ಮಾಡ್ಬೇಡಿ. 1-2 ನಿಮಿಷ ಟ್ರೈ ಮಾಡಿ. ಅದೇ ಯಾರಿಗೂ ತೊಂದ್ರೆ ಇಲ್ಲ. ಅದರಿಂದ ನೆಟ್ ಏನೋ ಪ್ರಾಬ್ಲಮ್ ಇದ್ರೆ ಒಂದ್ಸರಿ ಚೆಕ್ ಮಾಡಿ. ಇದು ದೇವರ ಸ್ವರೂಪಾಂಶ.
ಅಂದ್ರೆ ಇವಾಗ ದೇವರ ಸ್ವರೂಪ ಉಪೇಂದ್ರ ಮತ್ತೆ ದತ್ತ, ಇವನ್ನೆಲ್ಲ ನಿತ್ಯ ಬದ್ಧ ಗುಣೇಶು ಅಂದ್ರೆ ಸಂಸಾರದಲ್ಲಿ ಇವರೆಲ್ಲ ಇದಾರೆ, ಇನ್ನು ಮೋಕ್ಷಕ್ಕೆ ಹೋಗಿಲ್ಲ ಬೇರೆಯವರೆಲ್ಲ. ಅವ್ರ ಜೊತೆ ಇವ್ರನ್ನ ಹೇಗ್ ಸೇರಿಸಿದ್ರಿ ಅಂದ್ರೆ ನಿಜ ಸೇರಿಸಬಾರ್ದಿತ್ತು, ಆದ್ರೂ ಸೇರಿಸಿರೋ ಉದ್ದೇಶ ಏನು? ಸಹಪಾಠ, ಜೊತೆಗೆ ಯಾಕೆ ಪಾಠ ಮಾಡಿದ್ದಾರೆ ಹೇಳಿದ್ದಾರೆ ಅಂದ್ರೆ ದುಷ್ಟ ಜನ ಮೋಹನಾರ್ಥ ಅಂತ ಹೇಳ್ತಾರೆ. ದುಷ್ಟರಿಗೆ ಮೋಹ ಬರ್ಲಿ ಅಂತ, ಅಂದ್ರೆ ಉಪೇಂದ್ರ ದತ್ತ ಇವರೆಲ್ಲ ದೇವರೇ ಅಲ್ಲ ಅಂತ ಮೋಹ ಬರ್ಲಿ ಅಂತ ಸೇರಿಸಿದ್ದಾರೆ ಈ ಕಾರಣಕ್ಕಾಗಿ ಅಂತ. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಇದು ಹೇಗೆ ದುಷ್ಟ ಜನ ಮೋಹನ ಅಂತ ಭಾಗವತಲ್ಲಿ ಯಾಕೆ ಈ ಮೋಹನ ಮಾಡ್ಲಿಕ್ಕೋಸ್ಕರ ಹೇಗೆ ಸೇರಿಸ್ತಾರೆ ಅಂದ್ರೆ ದುಷ್ಟರು ಒಳ್ಳೆ ಶಾಸ್ತ್ರವನ್ನು ಓದ್ಬೇಕಾದ್ರೆ ಕೆಲಸರಿ ಅವ್ರಿಗೂ ವ್ಯಾಮೋಹ ಬರ್ಲಿ ಅಂತ ಓದ್ಬಿಟ್ರೆ ಅದಕ್ಕೆ ಒಳ್ಳೆ ಜ್ಞಾನ ಯೋಗ್ಯತೆ ಸಂಪಾದನೆ ಮಾಡ್ಬಿಟ್ರೆ ಯೋಗ್ಯತೆ ವಸ್ತುತಃ ಏನಿದೆಯೋ ಅದೇ ಆಗೋತ್ತಲ್ಲ, ಅದಕ್ಕೋಸ್ಕರನೇ ಈ ತಪ್ಪಾಗಿ ಅವ್ರಿಗೆ ಅರ್ಥ ಆಗತ್ತೆ. ಅದಕ್ಕೋಸ್ಕರ ಉಪೇಂದ್ರ ದತ್ತ ಅಂತ ಸೇರಿಸ್ಬಿಟ್ಟಿದ್ದಾರೆ. ಆದ್ರಿಂದ ಅದು ಭಗವಂತನ ಅವತಾರ ಅಲ್ಲ ಅಂತ ಹೇಳಿದ್ರೆ ಸಾಕು, ಅವ್ರಿಗೆ ಅದು ಪಾಪಕ್ಕೆ ಕಾರಣ ಆಗತ್ತೆ. ಆ ಪಾಪ ಕರ್ಮದಿಂದ ಮತ್ತೆ ತಮ್ಮ ದುಷ್ಟ ಯೋನಿಯನ್ನ ಹೊಂದುತ್ತಾರೆ ಅಂತ. ಅದನ್ನ ದೇವರ ಬಗ್ಗೆ ಎಂದಿಗೂ ಕೂಡ ದೇವರ ಅವತಾರ ಯಾವುದು ಅಂತ ಚೆನ್ನಾಗಿ ತಿಳ್ಕೊಂಡಿರ್ಬೇಕು. ಅಂದ್ರೆ ಸಾಕ್ಷಾತ್ ದೇವರ ಅವತಾರ ಯಾವುದು, ಯಾವುದರಲ್ಲಿ ವಿಶೇಷವಾಗಿ ಭಗವಂತನ ಸನ್ನಿಧಾನ, ಯಾವುದು ದೇವರ ಅವತಾರ ಅಲ್ಲ. ಇದನ್ನ ನಾವು ಸರಿಯಾಗಿ ತಿಳಿದೇ ಹೋದ್ರೂ ಕೂಡ ಮೋಹಗೊಂಡ್ರೆ ಈ ವಿಷಯದಲ್ಲಿ ಆಗ ಅದು ದೊಡ್ಡ ಪಾಪಕ್ಕೆ ಕಾರಣ ಅಂತೆ. ಅದು ಈ ರೀತಿ ಗೊತ್ತಾಗತ್ತೆ ನಮ್ಗೆ. ಉಪೇಂದ್ರ ದತ್ತರನ್ನ ಸೇರಿಸಿ ದುಷ್ಟ ಜನರಿಗೆ ಮೋಹ ಮಾಡ್ಲಿಕ್ಕೋಸ್ಕರ ಹೀಗೆ ಸೇರಿಸಿದ್ದಾರೆ ಅಂತ ತಿಳಿಸಿರೋದ್ರಿಂದ ಎಂದೆಂದಿಗೂ ದೇವರ ಸ್ವರೂಪಾಂಶ, ದೇವರೇ ಯಾವ ಅವತಾರವನ್ನ ಎತ್ತಿ ಬಂದಿದ್ದು ಅನ್ನೋ ವಿಷಯದಲ್ಲಿ ತುಂಬಾ ಸ್ಪಷ್ಟವಾಗಿ ತಿಳ್ಕೊಂಡಿರ್ಬೇಕು ಅಂತ ಗೊತ್ತಾಗತ್ತೆ. ಅಥವಾ ಇನ್ನೊಂದು ಅರ್ಥ ಹೇಳ್ತಾರೆ, ಉಪೇಂದ್ರ ಅನ್ನೋ ಶಬ್ದಕ್ಕೆ ದತ್ತ ಅನ್ನೋ ಶಬ್ದಕ್ಕೆ ಏನರ್ಥ? ದತ್ತ ಅಂದ್ರೆ ಕೊಟ್ಟಿರೋದು ಅಂತ ಅರ್ಥ. ಈಗೆಲ್ಲ ದಾನ ಅಂತ ಹೇಳ್ತೀವಲ್ಲ, ದತ್ತ ಅಂದ್ರೆ ಯಾವ್ದನ್ನ ಕೊಟ್ಟಿದೀವೋ ಅದನ್ನ ದತ್ತ, ಇದನ್ನ ಕೊಟ್ಟೆ ಅಂತ. ದತ್ತ ಗೌಹು, ಹಸುವನ್ನ ಕೊಟ್ಟೆ ಅಂತ. ದತ್ತ ಅಂದ್ರೆ ಕೊಡೋದು ಅಂತ ಅರ್ಥ. ಉಪೇಂದ್ರ ದತ್ತ, ಉಪೇಂದ್ರನಿಂದ ಬಂದವನು ಅಂತ ಅರ್ಥ. ಹಾಗಾದ್ರೆ ಉಪೇಂದ್ರ ಯಾರು ಅದನ್ನ ನೋಡ್ಬೇಕು. ಉಪೇಂದ್ರ ಅಂತಂದ್ರೆ ಇಲ್ಲಿ ಬ್ರಹ್ಮದೇವರು ಅಂತ ಅರ್ಥ. ಉಪ ಸಮೀಪೆ ಇಂದ್ರೋ ವಿಷ್ಣುರ್ ಯಸ್ಯ, ಯಾರ ಹತ್ತಿರ ಭಗವಂತ ಯಾವಾಗ್ಲೂ ಇರ್ತಾನೋ ಅವನು ಉಪೇಂದ್ರ ಅಂದ್ರೆ ಬ್ರಹ್ಮ ಅಂತ ಅರ್ಥ. ಆ ಬ್ರಹ್ಮನಿಂದ ಸಿಕ್ಕವನು ಅಂದ್ರೆ ಶುಕಾಚಾರ್ಯ. ಆ ಶುಕಾಚಾರ್ಯರನ್ನ ಇಲ್ಲಿ ತಗೊಂಡಿತ್ತು. ಯಾಕೆ ಬ್ರಹ್ಮದೇವರು ಹೇಳ್ತಾ ಇರೋಂತಹ ಮಾತಿದು ನಾರದರಿಗೆ, ಶುಕಾಚಾರ್ಯರನ್ನ ಇಲ್ಲಿ ತಗೊಂಡಿದ್ದಾರೆ. ಅದರಿಂದ ಶುಕರನ್ನ ಇಲ್ಲಿ ತಗೊಳ್ಬೇಕು. ಯಾಕಂದ್ರೆ ಬ್ರಹ್ಮರಾತ ಅಂತ ಅವ್ರಿಗೆ ಹೆಸರು. ಅಂದ್ರೆ ಬ್ರಹ್ಮದೇವರಿಂದ ಕೊಡಲ್ಪಟ್ಟವರು ಯಾರೋ ಅವರು ಬ್ರಹ್ಮರಾತ ಅಂದ್ರೆ ಶುಕ. ಆ ಶುಕಾಚಾರ್ಯರನ್ನ ಇಲ್ಲಿ ತಗೊಳ್ಬೇಕು. ಹೀಗಾಗಿ ಉಪೇಂದ್ರ ದತ್ತ ಅಂದ್ರೆ ಮೊದಲು ವಿಭೀಷಣ, ಆಮೇಲೆ ಹನುಮಂತ, ಆಮೇಲೆ ಉಪೇಂದ್ರನಿಂದ ದತ್ತ ಅಂದ್ರೆ ಯಾರು? ಶುಕ ಅಂತ ತಗೊಳ್ಬೇಕು ಹೊರತು ಇಲ್ಲಿ ದೇವರ ಅವತಾರದ ಪ್ರಸಕ್ತಿನೇ ಇಲ್ಲ ಅಂತ ಹೀಗೂ ಅರ್ಥವನ್ನ ಈ ಶ್ಲೋಕಕ್ಕೆ ಮಾಡಿದ್ದಾರೆ. ಇಷ್ಟಾಗಿ ಅತ್ರ ಕೈಮುತ್ಯ ನ್ಯಾಯಮಾಹ ಅಂತ ಇಷ್ಟೇಕೆ ಇವರಿಗೆಲ್ಲ ಅನುಗ್ರಹ ಆಗಿದೆ ಅಂತ ಹೇಳ್ತಾ ಇದೀವಲ್ಲ, ದೇವರ ಅನುಗ್ರಹ ಮತ್ತೆ ದೇವರ ಜ್ಞಾನ ಇವರೆಲ್ಲ ಪಡೆದಿದ್ದಾರೆ ಅಂತ, ಇವರೆಲ್ಲ ಬಿಟ್ಬಿಡಿ. ಇನ್ ಕೆಲವ್ರ ಲಿಸ್ಟ್ ಇದೆ, ಅವ್ರಿಗೆ ದೇವರ ಅನುಗ್ರಹ, ಅವ್ರಿಗೆ ದೇವರ ಜ್ಞಾನ ಆಗಿದೆ ಅಂತ ಆದ್ಮೇಲೆ ಇನ್ ಇವ್ರಿಗೆಲ್ಲ ಆಗ್ಲಿಕ್ಕೆ ಸಾಧ್ಯ ಇರ್ತಾ ಇರ್ಲಿಲ್ವಾ? ಖಂಡಿತ ಹಾಗೇ ಇದೆ ಅಂತ. ಹಾಗಾದ್ರೆ ಮಿಕ್ಕಿದವ್ರು ಯಾರು ಅಂದ್ರೆ ಈ ದೇವತೆಗಳ ಕಕ್ಷೆಗಿಂತ, ಋಷಿಗಳ ಕಕ್ಷೆಗಿಂತ ಮತ್ತೆ ರಾಜರ ಕಕ್ಷೆಗಿಂತ ತುಂಬಾ ಕೆಳಮಟ್ಟದಲ್ಲಿ ಇರೋರು ಅಂದ್ರೆ ಮನುಷ್ಯರಲ್ಲಿ ಯಾರ್ಯಾರಿದ್ದಾರೆ ಅಂಥವ್ರ ಬಗ್ಗೆ ಈಗ ಹೇಳ್ತಾರೆ. ಮನುಷ್ಯರಿಗೆ ದೇವರ ಅನುಗ್ರಹ ಮಾಡ್ತಾರಂತೆ, ಇನ್ನು ಇವ್ರಿಗೆಲ್ಲ ಮಾಡದೇ ಇರ್ತಾನ ಅಂತ. ಕಿಮುತ ಅಂದ್ರೆ 100 ರೂಪಾಯಿ ಇದ್ದವನ ಹತ್ರ 50 ರೂಪಾಯಿ ಇರಲ್ವಾ? ಅದನ್ನೇನ್ ಹೇಳ್ಬೇಕಾ? ಕಿಮುತ, ಕೈಮುತ್ಯನೇ ಅಂದ್ರೆ ಹಾಗೆ. ಜಾಸ್ತಿ ಇಂಥವ್ರಿಗೆ ಆಗಿದೆಯಂತೆ, ಇಷ್ಟೇ ಇದೆಯಂತೆ, ಇನ್ ಅಷ್ಟಿರಲ್ವಾ ಅಂತ ಹೇಳ್ತೀವಲ್ಲ, ಆತರ ಸಂಸ್ಕೃತದಲ್ಲಿ ಕೈಮುತ್ಯ ನ್ಯಾಯ ಅಂತ ಕರೀತಾರೆ. ಇಂತಿಂತವ್ರಿಗೆ ಅನುಗ್ರಹ ಆದ್ಮೇಲೆ ಅವ್ರಿಗೆಲ್ಲ ಅನುಗ್ರಹ ಆಗಿರೋದು ಖಂಡಿತ ಅಂತ. ಅದಕ್ಕೆ ಈಗ 46ನೇ ಶ್ಲೋಕದಲ್ಲಿ ಹಾಗಾದ್ರೆ ಯಾರ್ಯಾರಿಗೆ ಅನುಗ್ರಹ ಆಯ್ತು ಅಂತ ತಿಳಿಸ್ತಾರೆ. ಈ ಒಂದು ಶ್ಲೋಕವನ್ನ ಹೇಳ್ಕೊಡ್ತೀನಿ, ಇದರ ವಿವರಣೆನ ಮತ್ತೆ ವಿಧಿಗೆಯಿಂದ ನೋಡೋಣ. 2 ದಿವಸ ಪಾಠ ಇರೋದಿಲ್ಲ ಅನಧ್ಯಯನ ಆದ್ರಿಂದ. 46ನೇಯ ಶ್ಲೋಕ. ದೇವೈ ವಿದಂತಿ ಅತಿತರಂತಿ ಚ ದೇವಮಾಯಾಂ ಸ್ತ್ರೀಶೂದ್ರ ಹೂಣಶಬರಾ ಅಪಿ ಪಾಪ ಜೀವಾಃ ಯದ್ಯದ್ಭುತ
ಕ್ರಮ ಪರಾಯಣಶೀಲ ಶಿಕ್ಷಾ ತಿರ್ಯಕ್ ಜನಾ ಅಪಿ ಕಿಮುಶ್ರುತ ಧಾರಣಾಯೇ. ಇಲ್ಲಿಗೆ ಈ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ.